ಇದಾಗತ್ತೆ ಅಂತ ಹೇಳಿ ಇದು ಮಾಡಿದ್ರು. ಅದೇ ಯಾವಾಗ ಆಚರಿಸ್ತಾರೆ ಅಂತ ನಿಮ್ಗೆ ಗೊತ್ತೈತಲ್ಲ, ಯಾವತ್ತೇಳಿ? ಅದೇ ನಾಳೆ ಡೇಟ್ ಎಷ್ಟು? 21 ಜೂನ್ 21. June 21 2025. ಅದೇ ಇವಾಗ ಅದೇ ಯೋಗ ಅಂದ್ರೆ ಏನು? ಸಮಾಧಿ ಅಂತ ಬರುತ್ತೆ. ಸಮಾಧಿ ಅಂದ್ರೆ ನಾವು ಜನರಲ್ ಆಗಿ ಹೇಳ್ತಿರೋ ಆ ಸಮಾಧಿ ಅಂದ್ರೆ ಅಂತಿಮ ಘಟ್ಟ. ಯೋಗ ಪರಮಾತ್ಮ ಆತ್ಮ ಅಂತ ಹೇಳ್ತಾರೆ. ಈ ಆತ್ಮವನ್ನ ಪರಮಾತ್ಮ ಸೇರಿಸಿ ಅದು ಮುಂದಾಗೆ ತುಂಬಾ ಆಧ್ಯಾತ್ಮಿಕವಾಗಿ ಹೋಗೋದು ಈ ರೀತಿ. ಅಂದ್ರೆ ಯೋಗ ಅಂದ್ರೆ ಏನಂದ್ರೆ ಒಬ್ಬೊಬ್ಬ ಒಂದು ಆತ್ಮವನ್ನ ಪರಮಾತ್ಮನ ಸೇರಿಸೋದು. ಯೋಗ ಅಂದ್ರೆ ಜಾಯಿನ್ ಕಂಬೈನ್ ಮಾಡೋದು ಅಂತ ಹೇಳಿ. ಇವಾಗ ಯೋಗದಲ್ಲಿ ಬೇಸಿಕ್ಸ್ ಏನ್ ಬರ್ತಾವ ಅಂದ್ರೆ ಸೂರ್ಯ ನಮಸ್ಕಾರ ಗೊತ್ತಲ್ಲ ನಿಮ್ಗೆ? ಸೂರ್ಯ ನಮಸ್ಕಾರ ಏನ್ ಮಾಡೋದಂದ್ರೆ ಇವಾಗ ಬಾಡಿನ ಹೀಟ್ ಅಂದ್ರೆ ವಾರ್ಮ್ ಅಪ್ ಮಾಡ್ಬೇಕು. ಕುಂತಲ್ಲಿ ಕುಂದಿರ್ತಾರೆ ಬಾಡಿ ಜಾಯಿಂಟ್ಸ್ ಎಲ್ಲ ಇರ್ತಾವ, ಸ್ವಲ್ಪ ಅಂದ್ರೆ ಸ್ಟಿಪ್ ಆಗಿರ್ತಾವ. ಅಂದ್ರೆ ಅದನ್ನ ಫ್ರೀ ಮಾಡ್ಕೊಳಕ್ ಏನ್ ಮಾಡ್ತೀವಿ? ಈ ಸೂರ್ಯ ನಮಸ್ಕಾರ ಮಾಡ್ತೀವಿ. ಆಮೇಲೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಇರ್ತಾವ, ನೀವು MD ಮಾಡ್ತೀರಲ್ಲ ಸ್ಕೂಲ್ ಆಡ್ತೀವಿ. ಬೇಸಿಕ್ಸ್ ರಿಸ್ಟ್ ರೊಟೇಷನ್, ಹ್ಯಾಂಡ್ ರೊಟೇಷನ್, ಲೆಗ್ ರೊಟೇಷನ್, ನೆಕ್ ರೊಟೇಷನ್ ಎಲ್ಲ ಮಾಡ್ತೀವಿ. ಅಲ್ಲಿ ಬೇಸಿಕ್ಸ್ ನಾವು ಪ್ರಾಮುಖ್ಯ ಬಾಡಿ ವಾರ್ಮ್ ಅಪ್ ಹಾಕೊಂಡು ಏನ್ ಮಾಡ್ತೀವಿ? ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರದಲ್ಲಿ ಎಷ್ಟು ಬರ್ತಾವೆ ಹಾಗೆ ಒಂದೊಂದು ರೀತಿಯಿಂದ ಬರ್ತಾವ. ಅಷ್ಟಾಂಗ ಯೋಗ, ರಾಜಯೋಗ, ತುಂಬಾ ಯೋಗದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಟೈಪ್ಸ್ ಬರ್ತಾರೆ. ಹಂಗೆ ನಾ ಬೇಸಿಕ್ಸ್ ಹೇಳ್ಕೊಡ್ತೀನಿ. ನೀವು ಮನೆಯಲ್ಲಿ ಯಾವ ರೀತಿ ಮಾಡುವಂತೆ. ಒಂದು ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಮಾಡೋದು ಯಾವಾಗ ಬ್ಯಾಗ್ ಸರ್ಸ ಕ್ರಾಸ್ ಮಾಡ್ತೀವಿ ಅವ್ರಿಗೆ ಕಾಣುತ್ತೆ. ಸೂರ್ಯ ನಮಸ್ಕಾರ ಏನ್ ಮಾಡ್ತೀವಿ ನಾವು ಫಸ್ಟ್ ಇಂದ ಈ ಸ್ಥಿತಿ ಬರ್ಬೇಕು. ಈ ಕಾಲನ್ನ ಕರೆಕ್ಟ್ ನಮ್ ಭುಜದಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಬೇಸಿಕ್ಸ್. ಸೂರ್ಯ ನಮಸ್ಕಾರ ಯೋಗ ಅಂದ್ರೆ ಸೂರ್ಯ ನಮಸ್ಕಾರ ಅಂತ ಬರುತ್ತೆ. ಅದನ್ನು ಪ್ರಾಣಾಯಾಮ ಅಂತ ಬರುತ್ತೆ. ಪ್ರಾಣಾಯಾಮ ಉಸಿರಾಟದ ನಾವು ಕಂಟ್ರೋಲ್ ಮಾಡ್ತೀವಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ನಮಗೆ ಈ ರೋಗ ಬರ್ತಾವಲ್ಲ, ಈ ಕೋವಿಡ್ ಟೈಮಲ್ಲಿ ಎಲ್ಲ ಜನಕ್ಕೆ ಗೊತ್ತಾಗಿದ್ದೀವಿ ಏನು ಪ್ರಾಣಾಯಾಮದ ಪ್ರಾಮುಖ್ಯತೆ ಏನಂತ ಅವಾಗ ಗೊತ್ತಾಯ್ತು. ಅಂದ್ರೆ ಉಸಿರಾಟನ ಕಂಟ್ರೋಲ್ ಮಾಡ್ಕೊಳಕ್ಕೆ ಏನಾಗುತ್ತೆ ಪ್ರಾಣಾಯಾಮ ಹೆಲ್ಪ್ ಮಾಡುತ್ತೆ. ಇವಾಗ ಬೇಸಿಕ್ ಸೂರ್ಯ ನಮಸ್ಕಾರ ಹೇಳ್ಬೇಕು. ಸೂರ್ಯ ನಮಸ್ಕಾರ ಅಂದ್ರೆ ಬೆಳಿಗಿನ ಜಾವ ಮಾಡಬೇಕು. ಸೂರ್ಯ ಆ ಟೈಮ್ ಮಾಡಿದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನೋಡಿ ಹಂಗೆ ಬೇಸಿಕ್ಸ್ ನಾವು ಮತ್ತೆ ಸ್ಟೇಟ್ ನಾವು ನಿಂತ್ಕೋಬೇಕು. ಸ್ಟಿಕ್ ಕರೆಕ್ಟ್ ಪೂರ್ತಿ ನಾವು ಎದೆ ಒಪ್ಪಿಸಿ ಕರೆಕ್ಟ್ ನಿಂತ್ಕೋಬೇಕು. ಬರ್ತೀವಿ ಪೂರ್ತಿ ಕೈ ಮಾಡ್ಕೊಂಡು ಸ್ಟೆಪ್ ವೈಸ್ ಬರ್ತೇವೆ. ನಂಗೆ ಸ್ಪೀಡ್ ಮಾಡ್ತೀವಿ, ಟೈಮ್ ಇರುತ್ತಲ್ಲ ಅದು ತುಂಬಾ ಸ್ಪೇಸ್ ಇರುತ್ತೆ. ಇದು ನಮಸ್ಕಾರ ಸ್ಥಿತಿ. ಆಮೇಲೆ ಬ್ಯಾಕ್ ಬೆಂಡಿಂಗ್ ಹೋಗುತ್ತೆ. ಅದಾದ್ಮೇಲೆ ಇದು ಎರಡು ಕಾಲಲ್ಲಿ ಇರ್ತಲ್ಲ, ಪೂರ್ತಿ ಕೈ ಈ ಪಕ್ಕದಲ್ಲಿ ಬರೋಕೆ ಇಷ್ಟು ಸ್ವಲ್ಪ ನಾವು ಮೊದಲೇ ಸ್ಟ್ರೆಚಿಂಗ್ ಮಾಡಬೇಕು. ಇಲ್ಲಾಂದ್ರೆ ಒಮ್ಮೆ ನಮಗೆ ಹಿಡ್ಕೊಂಡ್ ಬಿಡ್ತಾವ ಕೈ ಇಲ್ಲ. ಇದು ಒಂದು ತಲೆ ಹಂಗೆ ಈ ಪೂರ್ತಿ ಹೋಗೋದು. ಅದು ಇರುತ್ತೆ ಪಾಸ್ಚರ್ಸ್ ಇರ್ತಾವ ನೋಡಿರ್ತೀರ ನೀವು. ಒಂದೊಂದು ಕರೆಕ್ಟ್ ಆಗಿರ್ಬೇಕು. ಇದು ಕಾಲು ತೊಡೆ ಇರಬೇಕು, ಮುನ್ನೋದು ತುಂಬಾ ಹಂಗೆ ಸಿಂಪಲ್ ಆಗಿ ಮಾಡ್ಬೋದು. ಈ ಕಾಲೆಲ್ಲ ಒಂದೊಂದು ನೋಡ್ತಾ ಇರ್ಬೇಕು. ಒಂದೊಂದ್ರಲ್ಲೂ ಒಂದು ಸ್ಟಿಫ್ನೆಸ್ ಇರುತ್ತೆ. ಇದು ತುಂಬಾ ಇವೆಲ್ಲ ಸೈಡ್ ಆಗುತ್ತೆ ಪೂರ್ತಿ ಬಾಡಿ. ಅದಾದ್ಮೇಲೆ ಉಸಿರಾಟನ್ನು ಕಂಟ್ರೋಲ್ ಮಾಡ್ಕೊತಾ ಇರ್ಬೇಕು. ಪೂರ್ತಿ ಕರೆ ಹಾಕ್ಬಿಟ್ಟು ಇದು ಪೂರ್ತಿ ಇದು ಬರ್ತಾ ಇರ್ತೀವಿ. ಹೋಗೋದಕ್ಕೆ ಹೇಗೆ ಇರುತ್ತೆ ಅದ್ರ ಆಪೋಸಿಟ್ ಆಗಿ ಬರುತ್ತೆ. ಇದು ಬೇಸಿಕ್ಸ್ ಏನಂದ್ರೆ ಸೂರ್ಯ ನಮಸ್ಕಾರ ಬರುತ್ತೆ. ಅದಾದ್ಮೇಲೆ ಪಾಸ್ಚರ್ಸ್ ಇರ್ತದೆ. ಸಿಟ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತೈತೆ ಪದ್ಮಾಸನ ಗೊತ್ತಲ್ಲ? ಪದ್ಮಾಸನ ಇದು ಕುಂದ್ರೋದಕ್ಕೂ ಕರೆಕ್ಟ್ ಸ್ಟೆಪ್ ಇರ್ತದೆ. ಪದ್ಮಾಸನ ನಮಗೆ ಸುಖಾಸನ ಅಂತ ಈ ರೀತಿ ಕೂತ್ಕೊಳ್ತೀವಿ. ಹಂಗೆ ಕೂತ್ಕೊಂಡು ಇದೇನು ಬೆನ್ನ ಮೇಲೆ ಸ್ಟೇಟ್ ಇರ್ಬೇಕು. ಅಂದ್ರೆ ನಾವು ತಲೆ ಓದಿದ್ದೈತೆ ಯಾವ್ದಾದ್ರು ಪೂರ್ತಿ ಬಾಡಿ ಆಕ್ಸಿಜನ್, ತಲೆಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಈ ಸ್ಟೇಟ್ ಕೂತ್ಕೊಂಡು ಈ ರೀತಿ. ನಿಮ್ ಬೇಕಂದ್ರೆ ಇದ್ರ ವಜ್ರಾಸನ ಅಂತ ಬರುತ್ತೆ. ಯೋಗ ಮಾಡ್ಬೇಕಂದ್ರೆ ಇದೆ ಒಂದು ಪದ್ಮಾಸನ ಆಗ್ತಾ ಇದೆ. ಪದ್ಮಾಸನ ಅನ್ಸಲ್ಲ, ಇದು ಪದ್ಮಾಸನ ಆಗ್ತಾ ಇದೆ ಪೂರ್ತಿಗೆ. ಇದಾದ್ಮೇಲೆ ಇದು ಬರುತ್ತೆ. ಇಲ್ಲಾಂದ್ರೆ ಇದು ವಜ್ರಾಸನ ಕೂತ್ಕೊಳ್ಳಿ. ಆಮೇಲೆ ಪ್ರಾಣಾಯಾಮ ಮಾಡೋಕೆ ಇದು ಮುದ್ರೆಗಳು ಬರ್ತವೆ ತುಂಬಾ. ಮುದ್ರೆ ನಾವು ಉಸಿರಾಟ ಯಾವ್ದೇ ಸ್ಟಡಿ ಮಾಡ್ಬೇಕಂದ್ರೆ ಸ್ಟಡಿ ಮಾಡೋ ಧ್ಯಾನ ನಾವು ಇದು ಮಾಡಿ ಧ್ಯಾನ ಮಾಡ್ಕೊಂಡು ಇರ್ತೀವಿ. ಯಾವ್ದು ಚಿನ್ಮುದ್ರೆ ಅಂತ ಬರ್ತದೆ. ಯಾವ್ದು ಹೇಳಿ? ಚಿನ್ಮುದ್ರೆ. ಇದು ಇದು ಹೆಬ್ಬೆರಳು ಮತ್ತು ಇದು ಎರಡನೇ ಬರು ಕೂಡಿಸ್ಕೊಂಡು ಕರೆಕ್ಟ್ ಸ್ಟೇಟ್ ಆಗಿಡಬೇಕು. ಇದು ಚಿನ್ಮುದ್ರೆ. ಧ್ಯಾನ ಮಾಡ್ಕೊಂಡು ಇದನ್ನ ಯೂಸ್ ಮಾಡಬೇಕು. ಅದೇ ಶಕ್ತಿನ ನಮ್ದೇ ಇದರಲ್ಲಿ ತುಂಬಾ ಇವು ಇರ್ತಾವೆ. ನಮ್ಮ ಶಕ್ತಿನ ಇಂಪ್ರೂವ್ ಮಾಡೋಂತ ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಪ್ರಾಮುಖ್ಯತೆ ಇರ್ತದೆ. ಅದ್ರಿಂದ ಇದು ಮಾಡ್ಬೇಕು. ಇದು ವಜ್ರಾಸನ. ಯಾವ್ದು ಹೇಳಿ? ಮೊದ್ಲೇ ಮಾಡಿದ್ರು ಅದು. ಅದಾದ್ಮೇಲೆ ಕುತ್ಕೊಳ್ಳೋದು ಇದು ಮಾಡಿ ಇನ್ನೊಂದು ಹೇಳ್ತಾರ ಪದ್ಮಾಸನ. ಆಮೇಲೆ ಸುಖಾಸನ. ಇಷ್ಟು ಮೇನ್ ಪಾಸ್ಚರ್ಸ್. ನಾವು ಯಾವುದೇ ಒಂದು ಕುತ್ಕೋತಿಲ್ಲ ಅದಕ್ಕೆಲ್ಲಕ್ಕೂ ಆಸನನೇ ಅಂತ ಹೇಳ್ತಾರೆ. ಯಾವುದೇ ಒಂದು ಆಸನ ಮಾಡಿದ್ರು
ತುಂಬಾ ಆಸನ ಬರ್ತವೆ. ಅದಕ್ಕೆ ಹೆಸರು ಒಂದೊಂದೊಂದು ಈ ಪಾಶ್ಚರ್ಸ್ ಇರ್ತಲ್ಲ, ಇವಾಗ ಏನು ಮೀನ್ ಇರುತ್ತಲ್ಲ ಅದಕ್ಕೆ ಮತ್ಸ್ಯಾಸನ ಅಂತ ಬರ್ತವೆ. ನಾವ್ ಇವಾಗ ಮೀನ್ ಶೇಪ್ ಅಲ್ಲಿ ಮಾಡಿದ್ರೆ, ಆಮೇಲೆ ವ್ಯಾಘ್ರ ಅಂತ ಬರುತ್ತೆ, ಹುಲಿ ಇರುತ್ತಲ್ಲ ಹುಲಿ ಶೇಪ್ ಅಲ್ಲಿ ಮಾಡಿ ಹುಲಿ, ಅದು ವ್ಯಾಘ್ರಾಸನ. ತುಂಬಾ ರುಚಿಕ ಅಂದ್ರೆ ಇದು. ತುಂಬಾ ಏನು ಚೇಳು ಇರುತ್ತಲ್ಲ ಚೇಳಿನ ರೀತಿ ಮಾಡಿದ್ರೆ ಆ ರೀತಿ ತುಂಬಾ ಬರ್ತಾವ ಆಸನ. ನಾವು ಬೇಸಿಕ್ಸ್ ಅಷ್ಟೇ ಇದು. ಆಮೇಲೆ ಪ್ರಾಣಾಯಾಮ ಬರುತ್ತೆ. ಪ್ರಾಣಾಯಾಮ ಅಂದ್ರೆ ಏನು, ನಮ್ಮ ಉಸಿರಾಟ ಇರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ಹಂಗೇನು ಅಂದ್ರೆ ಉಸಿರಾಟದ ಮೇಲೆ ಕಣ್ಣು ಮುಚ್ಚಿ ಹೇಳ್ತೀನಿ. ಸ್ಟೇಟ್ ಕೂತ್ಕೊಳ್ಳಿ, ಬೆನ್ನೇರ ಮಾಡಿ, ಬೆನ್ನೇರ ಮಾಡಿದ್ರೆ ಕಣ್ಣು ಮುಚ್ಚಿ ಹಂಗೆ ಹೇಳ್ತೀನಿ. ದೀರ್ಘ ಉಸಿರಾಟ ಮಾಡಿ, ಉಸಿರನ್ನು ತಗೊಳ್ಳಿ, ಆಮೇಲೆ ಸ್ವಲ್ಪ ಹಿಡ್ಕೊಂಡು ಮಾಡಿ, ಆಮೇಲೆ ದೀರ್ಘ ನಿಧಾನವಾಗಿ ಉಸಿರನ್ನು ಬಿಡಿ. ಹಂಗೆ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಹಂಗೆ ಈ ರೀತಿ ಏನ್ ಮಾಡ್ತಾ ಇದ್ರಿ, ಯಾವಾಗ ಓದೋಕ್ಕಿಂತ ಮುಂಚೆ ಇರುತ್ತಲ್ಲ ಕಣ್ಣು ಮುಚ್ಚಿರಿ ಹಂಗೆ ಹೇಳ್ತೈತೆ. ಓದೋಕ್ಕಿಂತ ಮುಂಚೆ ಆಯ್ತು, ಯಾವ್ದೇ ನಿಮ್ಗೆ ಏನಾದ್ರು ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದ್ರೆ ಏನ್ ಮಾಡೋದು, ಅವಾಗ ಸ್ವಲ್ಪ ಹಿಂಗೆ ನಮ್ಮ ಉಸಿರಾಟನ ಕಂಟ್ರೋಲ್ ಮಾಡಕ್, ಉಸಿರಾಟದ ಮೇಲೆ ಗಮನ ಕೊಡ್ಬೇಕು. ಇವಾಗ ನೋಡಿ ಅದೇ ಬ್ರೀದ್ ಇನ್ ಬ್ರೀದ್ ಔಟ್ ಹಂಗೆ ಮಾಡಿ 1 ನಿಮಿಷ ಮಾಡಿ. ಹಂಗೆ ನಿಧಾನವಾಗಿ ಕೈನ ಚಾಚ ಆರಾಮ್ಸೆ, ಕೈ ಕಟ್ಬಿಟ್ಟು ಚಾಚ ಆರಾಮ ಕಾಲ್ನ. ನಿಮ್ಮ ಉಸಿರಾಟ ಮೇಲೆ ನಿಮ್ ಗಮನ ಸರಿ ಬಿಡಿ. ಆರಾಮ್ ಕೈ ಹಿಂಬೆ ಚಾಚ ಆರಾಮ್ಸೆ ಚಾಚ. ನಿಧಾನವಾಗಿ ಕಣ್ಣನ್ನು ಬಿಡ್ತಿರ್ತಲ್ಲ, ಸ್ವಲ್ಪ ಡೈರೆಕ್ಟ್ ಒಮ್ಮಿಂದ ಮುಚ್ಚಿರ್ತಲ್ಲ, ಕತ್ಲಿಂದ ಒಮ್ಮಿಂದ ಬೆಳಕು ನೋಡ್ತಾ ಇರ್ತೀವಿ. ಅವಾಗ ಏನ್ ಮಾಡ್ಕೊಂಡು ಸ್ವಲ್ಪ ನಿಧಾನ ಕಣ್ಣು ಏನ್ ಮಾಡ್ಕೊಂಡು, ಇವಾಗ ನೋಡಿ ನಾ ಬಿಡ್ತೀನಿ, ಕಣ್ಣನ್ನು ಬಿಡ್ಬೇಕಂದ್ರೆ ಸ್ವಲ್ಪ ಕಣ್ಣನ್ನ ಹಿಂಗೆ ಇದು ಮಾಡ್ತಾ ಇರ್ಬೇಕು. ಅಂದ್ರೆ ಏನು ಬೆಳೀತಾ ಇರ್ಬೇಕು, ರೆಪ್ಪೆನ ಸ್ವಲ್ಪ ಸ್ವಲ್ಪ ಬಿಡ್ತಾ ನಿಧಾನವಾಗಿ ಹಿಂಗ್ ಬಿಡ್ಬೇಕು ಕಣ್ಣು. ಆಮೇಲೆ ಇದು ಉಷ್ಣ ಕೊಡ್ತಾರಲ್ಲ, ಉಷ್ಣ ಕೊಟ್ಟು ಬಿಡುವಾಗ ಹಿಂಗೆ ಏನಂದ್ರೆ ಇದಿರತ್ತಲ್ಲ ಉಷ್ಣನೇ ಇನ್ನು ಹಚ್ಬಾರ್ದು, ಹಂಗೆ ಸುಮ್ಮನೆ ಉಷ್ಣ ಇರತ್ತಲ್ಲ ಸಿಕ್ಕಿದ ತನಕ ಒಂದು ಹೀಟ್ ಬಂದಂಗೆ ಪ್ರೊಡ್ಯೂಸ್ ಅಂತ ಸ್ವಲ್ಪ ಕಣ್ಣಿಗೆ ಇದು ಮಾಡಿ ಕಣ್ಣು ಸ್ವಲ್ಪ ಫ್ರೀ ಇದು ಹಂಗೆ ಬೇಸಿಕ್ ಅಷ್ಟೇ. ಇದು ಪ್ರಾಣಾಯಾಮ ಇದ್ರ ಏನ್ ಮಾಡಕ್ ಹೇಳಿದೆ, ಧ್ಯಾನ ಮಾಡುವಾಗ ಇದು ಅಷ್ಟೇ. ಇದಾದ್ಮೇಲೆ ಪ್ರಾಣಾಯಾಮ ಬರುತ್ತೆ. ಇವಾಗ ಅಂದ್ರೆ ಈ ಮೂಗಿರುತ್ತಲ್ಲ, ಮೂಗಲ್ಲಿ ಎರಡು, ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ ಇರುತ್ತೆ. ಈ ಕಡೆ ಒಂದು ಇದೆ ಅಲ್ಲ, ಇದು ಯಾವ್ದು ಎಡಗಡೆ ಬಲಗಡೆ ಸರ್, ಬಲಗಡೆ ಇದೆಯಲ್ಲ ಇದಕ್ಕೆ ಏನಂತಾರೆ, ಸೂರ್ಯನಾಗಿ. ಎದಕ್ಕೆ ಹೇಳ್ತಾರೆ ಹೇಳಿ ಆ ರೀತಿ, ಅಂದ್ರೆ ಇದು ತುಂಬಾ ಹೀಟ್ ಇರುತ್ತೆ, ಇದು ಬಾಡಿ ಈ ಸೈಡ್ ಇರುತ್ತಲ್ಲ ಹೀಟ್ ಇರುತ್ತೆ, ಅದಕ್ಕೆ ನಾವು ಸೂರ್ಯ ಅಂದ್ರೆ ಸೂರ್ಯದಿಂದ ಏನೇ ಯಾವಾಗ ಟೆಂಪರೇಚರ್ ಹೀಟ್, ಅದಕ್ಕೆ ಹೇಳ್ತೀವಿ. ಆಮೇಲೆ ಈ ಕಡೆ ಇರ್ತದೆ, ಈ ಕೈಲಿ ನಾವು ಜಾಸ್ತಿ ಮುಟ್ಟಕ್ ಹೋಗ್ಬಾರ್ದು. ಎಡಗಡೆ ಇದೆಯಲ್ಲ ಇದರಿಂದ ನಾವು ಯಾವತ್ತೂ ಪ್ರಾಣಾಯಾಮ ಯೂಸ್ ಮಾಡಲ್ಲ. ಸುಮ್ಮನೆ ಚಿನ್ಮುದ್ರೆ ಹಿಡಿದ ಇದಿಷ್ಟೇ ಪ್ರಾಣಾಯಾಮ ಮಾಡ್ಬೇಕಂದ್ರೆ. ಪ್ರಾಣಾಯಾಮ ಅಂದ್ರೆ ಏನ್ರಿ, ಉಸಿರಾಟನ ಕಂಟ್ರೋಲ್ ಮಾಡ್ಕೊಳ್ಳಿ, ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಇದು ಬರುತ್ತೆ ಹಂಗೆ, ಇದು ಬರುತ್ತೆ, ಇವು ಹಂಗೆ ಬರ್ತಾವ ತುಂಬಾ. ಇದರಲ್ಲಿ ನಾಡಿಗಳು ಕ್ರಿಯೆಗಳನ್ನು ಬರ್ತಾವೆ ತುಂಬಾ, ಉಸಿರಾಟನ ಕಂಟ್ರೋಲ್ ಮಾಡೋದ್ರಲ್ಲಿ. ನಾವು ಪ್ರಾಣಾಯಾಮ, ಸೂರ್ಯಾನುಲೋಮ, ಚಂದ್ರಾನುಲೋಮ, ಇದು ತುಂಬಾ ವಿಧಗಳು ಬರ್ತವೆ. ಹಂಗೆ ಸುಮ್ಮನೆ ನಿಮಗೆ ಯಾವಾಗ ಶೀತ ಆಗಿರುತ್ತಲ್ಲ, ಇವಾಗ ಶೀತದಲ್ಲಿ 2 ಸ್ಥಿತಿ ಬರ್ತವೆ, 2 ಟೈಪ್ ಬರ್ತವೆ. ಒಂದು ಹೀಟ್ ಆದಾಗ ಶೀತ ಆಗುತ್ತೆ, ಇಲ್ಲಾಂದ್ರೆ ಕೋಲ್ಡ್ ಆದಾಗ ಶೀತ ಆಗುತ್ತೆ. ಹೀಟ್ ಆದಾಗ ಬಲಗಡೆಯಿಂದ ಇದೆ, ಎಡಗಡೆಯಿಂದ ಉಸಿರಾಟ ಮಾಡುದು, ಬಲಗಡೆ ಅಷ್ಟೇ ಉಸಿರಾಟ ಅದರಿಂದ ಮಾಡುದು. ಇವಾಗ ಕೋಲ್ಡ್ ಆಗಿರುತ್ತಲ್ಲ ನಿಮ್ಗೆ, ಬರೀ ಈ ಕಡೆ ಇದು ಮುಚ್ಚಬೇಕು. ಇವಾಗ 2 ಬಳ್ಳಿ ಇದಾವಲ್ಲ, ಸೆಕೆಂಡ್ ಥರ್ಡ್ ಬಳ್ಳಿ ಇರುತ್ತಲ್ಲ ಅದನ್ನ ಮುಚ್ಚಿ ಇದನ್ನ ಈ ಕಡೆ ಉಸಿರಾಟ ಮಾಡೋದು, ಕಂಟ್ರೋಲ್ ಮಾಡೋದು ಇಷ್ಟೇ. ನೀವು ಬೇಸಿಕ್ ಹೇಳ್ತಾರಲ್ಲ MD ತುಂಬಾ ಬರ್ತಾವೆ, ಅದು ತುಂಬಾ ಬಾಡಿನ ಸ್ಟಿಫ್ನೆಸ್ ಇಟ್ಕೊಳ್ತಾರೆ. ನಿಮ್ಗೆ ಯಾವ್ದಾರ ಆಸನ ಕಲಿಬೇಕಂತಿದ್ರೆ ನೀವು ಇದ್ರಲ್ಲಿ ನೋಡ್ತಿರಲ್ಲ, ತುಂಬಾ ಸರ್ನ್ ಕೇಳ್ಬೋದು, ಇಲ್ಲಾಂದ್ರೆ ಇದ್ರಲ್ಲಾದ್ರು ಸರ್ಚ್ ಮಾಡ್ಬೋದು. ಇದು ತುಂಬಾ ಆಸನ ಬರ್ತದೆ. ಯೋಗಾಸನ ಮಾಡಿ ಬೇಸಿಕ್ ಯೋಗ ಅಂತ ಇದು ಮಾಡಿ ತುಂಬಾ ಆಸನ ಬರ್ತವೆ. ಅದ್ರಲ್ಲಿ ನಾ ಹೇಳ್ಕೊಟ್ಟಾಗ ಸೂರ್ಯ ನಮಸ್ಕಾರ ಒಂದು, ಆಮೇಲೆ ಹಾಗೆ ಆಸನಗಳು ಬರ್ತವೆ. ಇವಾಗ ನೀವು ಇದು ನೋಡಿದ್ರಲ್ಲ ಪಾಶ್ಚರ್ಸ್, ಇದು ಗೋಪುರ ಇರ್ತದಲ್ಲ, ಬೆಟ್ಟದ ರೀತಿ ನಿಂತ್ಕೊಳ್ಳೋದು. ಹಂಗೆ ನಾವು ಟ್ರೈ ಮಾಡೋದು, ಹಿಂಗೆ ಬೆಟ್ಟದ ರೀತಿ ನಿಂತ್ಕೊಳ್ಳಿ, ಸ್ಟಿಫ್ನೆಸ್ ಆಗಿ ಇಟ್ಕೊಳ್ತೀವಿ, ಕೈನ ಈ ರೀತಿ ನಿಂತ್ಕೊಳ್ಳೋದು. ಇದು ನಮ್ಮ ಏಕಾಗ್ರತೆ ಜಾಸ್ತಿ ಮಾಡುತ್ತೆ. ಆಮೇಲೆ ಹಂಗೆ ಇವಾಗ ಎಕ್ಸರ್ಸೈಸ್, ನಿಮ್ ವಾರ್ಮ್ ಅಪ್ ಎಕ್ಸರ್ಸೈಸ್ ಇರುತ್ತೆ, ತಲೆ ಇರ್ಬೋದು, ನೀವು ಏನು ತಲೆಯಿಂದ ಹಿಡಿದು ಕಾಲಿನವರೆಗೂ ಹೋಗಿ ಹಂಗೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ತಲೆ ಇರುತ್ತಲ್ಲ, ಇದನ್ನ ಮಾಡಿದ್ರೆ ಏನಾಗುತ್ತೆ, ಇದಕ್ಕಿಂತ
ರೊಟೇಷನ್ ಮಾಡಿ ಹೆಡ್ ರೊಟೇಷನ್ ಮಾಡಿದ್ರೆ ಇಲ್ಲಿ ನರಗಳು ಇರುತ್ತಲ್ಲ ನರಗಳೆಲ್ಲ ಫ್ರೀ ಆಗುತ್ತೆ. ಆಮೇಲೆ ಹ್ಯಾಂಡ್ ರೊಟೇಷನ್ ಹಿಂಗ್ ಇದು ಮಾಡ್ತೀನಿ ನಾನು, ಇದನ್ನ ಮಾಡಿದ್ರೆ ಇಲ್ಲಿ ಇರುತ್ತಲ್ಲ ಇಲ್ಲೆಲ್ಲ ಫ್ರೀ ಆಗ್ತದೆ. ಆಮೇಲೆ ಇದು ಇಲ್ಲಿ, ಆಮೇಲೆ ಇದು, ಆಮೇಲೆ ಈ ರೀತಿ ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರುವಂತ ನಾಡಿಗಳು ನರಗಳಾಗಿರ್ಬೋದು, ಎಲ್ಬೋ ಇಲ್ಲಿ ಏನು ಇದಿರತ್ತಲ್ಲ ಜಾಯಿಂಟ್ಸ್ ಎಲ್ಲ ಫ್ರೀ ಆಗುತ್ತೆ. ನಾವೇನ್ ಮಾಡ್ಕೊಂಡು ಇವಾಗ ಕುಂತಿರ್ತಾರ ಎದ್ದ ತಕ್ಷಣ ಹಿಂಗ್ ಮೈ ಮುಚ್ತಿರ್ತಾನೆ ಹಿಂಗೆ ಅದೇನಾಗುತ್ತೆ ಫ್ರೀ ಅನ್ಸುತ್ತಾನೆ, ಆ ರೀತಿ ಮಾಡೋದು. ಯೋಗ ಅಷ್ಟೇ ನಿಮ್ದ ಯೋಗ ಅಂದ್ರೆ ಅಷ್ಟೇ ಬೇಸಿಕ್ಸ್ ಅಲ್ಲಿ ಇದೆ. ಸೂರ್ಯ ನಮಸ್ಕಾರ ಬರುತ್ತೆ ಯೋಗದಲ್ಲಿ, ಪ್ರಾಣಾಯಾಮ ಕಲಿಬೇಕು, ಇವೇ ಬೇಸಿಕ್ಸ್ ಅಂದ್ರೆ ಇದರಲ್ಲಿ. ನಿಮ್ಗೆ ಯಾವ್ದಾದ್ರು ಆಸನ ಕಲಿಬೇಕಂತಿದೆ, ಇದು ಸ್ಪರ್ಧೆನೂ ಇರುತ್ತೆ ಇದರಲ್ಲಿ. ಇವಾಗ ಹೇಳಿದ್ರಲ್ಲ ಸ್ಟೇಟ್, ನ್ಯಾಷನಲ್, ಡಿಸ್ಟಿಕ್, ತಾಲೂಕಿಂದ ಸ್ಟಾರ್ಟ್ ಆಗುತ್ತೆ. ತಾಲೂಕಿಂದ ಸ್ಟಾರ್ಟ್ ಡಿಸ್ಟಿಕ್, ಆಮೇಲೆ ಡಿವಿಷನ್ ಅಂತ ಬರುತ್ತೆ, ಅದಾದ್ಮೇಲೆ ಸ್ಟೇಟ್, ಆಮೇಲೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಇರುತ್ತೆ. ಒಲಿಂಪಿಕ್ಸ್ ಅಲ್ಲಿ ಇವಾಗ ಆಡ್ ಮಾಡ್ತಾ ಇದ್ದಾರೆ ಯೋಗ. 2026 ಅಥವಾ 28 ಸ್ಟಾರ್ಟ್ ಮಾಡ್ತಾರೆ ಯೋಗನು ಒಲಿಂಪಿಕ್ಸ್ ಅಲ್ಲಿ ಆಡ್ ಮಾಡ್ತಾರೆ. ನಿಮಗೇನಾದ್ರು ಕೇಳ್ಕೊಂತಿದೆ? ಏನಾರು ಡೌಟ್ಸ್ ಇದ್ರೆ ಕೇಳ್ರಿ. ಸೀದಾ ಕೊಡ್ರಿ. ಗರುಡಾಸನ ಏನು? ಗರುಡಾಸನ ಅದೇ ನೀವು ಕಲಿ ನಿಮ್ ಶಾಲೆಯಲ್ಲಿ ಕೊಡ್ತಾರೆ ಆಸನಗಳನ್ನ. ಅದೇ ಗರುಡಾಸನ ಅಂದ್ರೆ ಏನು, ಇವಾಗ ಗರುಡ ಯಾವ ರೀತಿ ಸಿಂಬಲ್ ಅಲ್ಲಿ ನೋಡಿದಿರತ್ತ, ಇವಾಗ ಕಾರ್ ಮುಂದೆ ಇರುತ್ತೆ, ಏನು ಇರ್ತಿ ಕಾಲ್ನ ಹಿಂಗ್ ಇದು ಮಾಡ್ಕೊಂಡು ಕೂರ್ತಿ ಇದಿರುತ್ತೆ, ಈ ರೀತಿ ಇರುತ್ತೆ ಸಿಂಬಲ್. ಗರುಡ ಹೆಂಗಿದೆ ರೆಕ್ಕೆ ಇದು ಮಾಡ್ತಾರೆ, ಹಾವಿನ ಸುತ್ತ ಇರುತ್ತಲ್ಲ ಅದಕ್ಕೆ ಇದು ಗರುಡಾಸನ ಅಂತ ಹೇಳ್ತಾರೆ. ಅವಾಗ ತುಂಬಾ ಆಸನ ಬರುತ್ತೆ, ಬೇಸಿಕ್ಸ್ ಅಷ್ಟೇ ಇಟ್ಬಿಟ್ಟಿರ್ತಾರೆ. ಆಸನ ಬೇಕು ತುಂಬಾ ಕಾಂಪಿಟೇಟಿವ್ ಇವಾಗ ಕಾಂಪಿಟೇಷನ್ ಹೋಗ್ಬೇಕು ತುಂಬಾ ಕಲಿಬೇಕು ಮುಂದೆ. ಅಂದ್ರೆ ಇವಾಗ ಬೇಸಿಕ್ಸ್ ಅಂದ್ರೆ ಇವಾಗ ಫ್ರಂಟ್ ಬೆಂಡಿಂಗ್ ಇವಾಗ ಚೆನ್ನಾಗಿ, ಇದು ಫ್ರಂಟ್ ಬೆಂಡಿಂಗ್ ಹೇಳಿದ್ನಲ್ಲ, ಇದು ಫ್ರಂಟ್ ಬೆಂಡಿಂಗ್ ಅಂದ್ರೆ ಪೂರ್ತಿ ನಮ್ಮ ಬಾಡಿ ಮುಂದೆ ಬಾಗೋದು. ಇದು ಬ್ಯಾಕ್ ಬೆಂಡಿಂಗ್ ಬರುತ್ತೆ, ಪೂರ್ತಿ ಹೋಗ್ತಲ್ಲ, ಇದು ಬ್ಯಾಕ್ ಬೆಂಡಿಂಗ್ ಬರ್ತದೆ. ತುಂಬಾ ಪೂರ್ತಿ ನಾವು ಸ್ಟ್ರೆಚ್ ಮಾಡೋದು. ಇದು ತಲೆ ಇರುತ್ತಲ್ಲ ಕಾಲ ಹತ್ರ ಬರುತ್ತೆ, ಆ ರೀತಿ ತುಂಬಾ ಹೋಗುತ್ತೆ. ಅದು ಬಾಡಿ ಇಷ್ಟೇ, ಅದು ಕಾಂಪಿಟೇಷನ್ಗೆಲ್ಲ ಹೋಗ್ಕೊಂಡು ತುಂಬಾ ಬಾಡಿನ ಸ್ಟ್ರೇನ್ ಮಾಡುತ್ತೆ. ಪೂರ್ತಿ ಹಿಂದೆ ಕೈ ಊರ್ತಿ ಅಷ್ಟೇ ಕೈ ಹೋಗುತ್ತೆ, ಇವಾಗ ಇದಾಗುತ್ತೆ. ಪ್ರಾಕ್ಟೀಸ್ ಬೇಕು ಸ್ವಲ್ಪ, ಎಕ್ಸರ್ಸೈಸ್ ವಾರ್ಮ್ ಅಪ್ ಮಾಡ್ಬೇಕು, ವಾರ್ಮ್ ಅಪ್ ಮಾಡ್ಕೊಂಡು ಪೂರ್ತಿ ಕೈ ತಳ ಹೋಗುತ್ತೆ. ಹಂಗೆ ಇವಾಗ ಸುಮ್ಮನೆ ಮಾಡಕ್ ಹೋಗಿ ಜಾಯಿನ್ ಮಾಡ್ಬೋದು ಹಂಗೆ, ಅದೇನಾಗುತ್ತೆ ನೀವು ಸ್ಟ್ರೇನ್ ಆಗುತ್ತೆ. ಹಂಗೆ ಮಾಡಿದ್ ಹೋಗಿ ಬೀಳುತ್ತೆ ಕೈ, ಅಲ್ಲಿ ಸ್ಟ್ರೇನ್ ಆಗುತ್ತೆ. ಅದೇ ಎಕ್ಸರ್ಸೈಸ್ ವಾರ್ಮ್ ಅಪ್ ಮಾಡ್ಕೊಂಡಿದ್ರೆ ಲೂಸ್ ಆಗಿರುತ್ತಲ್ಲ ಬಾಡಿ, ಆರಾಮ್ಸೆ ಹೋಗುತ್ತೆ. ಫ್ರಂಟ್ ಆದ್ರೆ ಏನ್ ಅನ್ಸಲ್ಲ, ಆರಾಮ್ಸೆ ಬೆಂಡ್ ಆಗ್ತಲ್ಲ. ಬ್ಯಾಕ್ ಪ್ರಾಕ್ಟೀಸ್ ಇರಂಗಿಲ್ಲ ಡೈಲಿ, ಅದರ ಸಂಬಂಧ. ಫ್ರಂಟಿಗೆ ಏನಾಗಲ್ಲ, ಬ್ಯಾಕ್ ತುಂಬಾ ಫ್ರಂಟ್ ಯಾವಾಗ ನಾವು ಕುಂದ್ರೋದೇ ಇರ್ತಿತ್ತ, ಅರ್ಧ ಮುಂದೆ ಇರುತ್ತೆ ಬಾಡಿ. ಫ್ರಂಟ್ ಬೆಂಡಿಂಗ್ ಆಗ್ಲೇ ಎದ್ದೇ ಬಿಟ್ಟಿರುತ್ತೆ. ಕೂಡ್ಬೇಕಾದ್ರೆ ನಾವು ಬಗ್ಗೆ ಬಗ್ತೀವಲ್ಲ ಮುಂದೆ, ಹಿಂದೆ ಬಗ್ಗೋದು ರೇರ್, ಹಿಂದೆ ಬಗ್ಗಂಗಿಲ್ಲ ನಾವು ರೇರ್ಲಿ ಬಗ್ತೀವಿ. ಸೊ ಹಿಂಗಾಗಿ ಅದು ಹಿಂದೆ ಬೆಂಡ್ ಆಗ್ಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಆಮೇಲೆ ಏನು ಬಾಡಿ ಫ್ರೀ ಇರ್ಬೇಕು, ಅಂದಾಗ ಜಲ್ದಿ ಫ್ಲೆಕ್ಸಿಬಲ್ ಆಗಿ ಮೂವ್ ಆಗುತ್ತೆ. ಯಾವುದೇ ಒಂದು ಆಸನ ಮಾಡ್ಬೇಕಂದ್ರೆ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಕಾಲ್ ರೊಟೇಷನ್ ಎಲ್ಲ ಬರ್ತಾವೆ. ವಾರ್ಮ್ ಅಪ್ ಮಾಡೋದ್ರಿಂದ ನಿಮ್ಗೇನು ಸ್ಟ್ರೇನ್ ಆಗಂಗಿಲ್ಲ. ನಾಳೆ ಇರುತ್ತಲ್ಲ ಹೇಳ್ಕೊಡ್ತಾರೆ, ನಾಳೆ ಅಂದ್ರೆ